ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇದು ಚಿತ್ರದುರ್ಗದ ಸುದ್ದಿ. ಇವತ್ತು ವಾಹನ ಸವಾರರು, ಅದು ದ್ವಿಚಕ್ರ ವಾಹನ ಸವಾರರಿಗೆ ಎಂಥ ಟಾರ್ಚರ್ ಅಂದರೆ ಅಂಥ ಟಾರ್ಚರ್ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ. ನೋಡಿ, ಯಾವುದೇ ಒಂದು ರೂಲ್ಸನ್ನು ಜಾರಿ ಮಾಡಿದರೆ ಅದು ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು. ಆಗ ಪ್ರತಿಯೊಬ್ಬ ವಾಹನ ಸವಾರನೂ ಎಚ್ಚೆತ್ತುಕೊಂಡು ಏನೀಗ ಅದು ಜಾರಿ ಮಾಡಿರ್ತಾರೆ ಆ ಜಾರಿಯನ್ನು ಪಾಲಿಸ್ತಾರೆ. ಕುರುಡಿಗೆ ಕಣ್ಣು ಬಂದಿರೋ ಥರ ಇವರು ಯಾವತ್ತೂ ಒಂದು ದಿವಸ ಇವರು ಕರ್ತವ್ಯ ನಿರ್ವಹಿಸಿದರೆ ಅದು ಕರ್ತವ್ಯ ಆಗೋದಿಲ್ಲ. ನೋಡಿ, ಇಲ್ಲಿ ಒಂದು ಉದಾಹರಣೆ ಕೊಡ್ತೀವಿ ನಾವು. ತಾಲೂಕು ಕಚೇರಿಗೆ ಹೋಗೋದು ಒಂದು ರಸ್ತೆ ಇದೆ, ಅದು ಏಕಮುಖ ರಸ್ತೆ. ಈ ರಸ್ತೆ ಮಾನ್ಯ ವರಿಷ್ಠಾಧಿಕಾರಿ ನಿವಾಸದ ಸನಿಹದಲ್ಲಿನೇ ಇದೆ, ಭಾಳ ದೂರನೂ ಇಲ್ಲ. ಇಲ್ಲಿ ನೋ ಎಂಟ್ರಿ ಅಂದರೆ ಕನ್ನಡದಲ್ಲಿ ಇಲ್ಲ, ಅಲ್ಲಿ ಇಂಗ್ಲೀಷ್ ಉಪಯೋಗಿಸಿದ್ದಾರೆ, ಪ್ರವೇಶವಿಲ್ಲ ಅಂತೇಳಿ. ಆದರೂ ಸಹ ಇಲ್ಲಿ BD ರೋಡ್ ಕಡೆಯಿಂದ ಬರಲಿಕ್ಕೆ ಮಾತ್ರ ಅವಕಾಶ ಇದೆ. ಜಿಲ್ಲಾಧಿಕಾರಿ ರಸ್ತೆಯಿಂದ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಆದರೂ ಸಹ ನೋಡಿ, ಹೇಗೆ ಎರ್ರಾಬಿರ್ರಿ ಎದರ ಬದ್ರ ಓಡಾಡ್ತಿದೆ ವಾಹನಗಳು. ಇಲ್ಲಿ ಯಾವುದೇ ಪೊಲೀಸು ಇಲ್ಲ, ಯಾವುದೇ CC ಕ್ಯಾಮ್ರಾನೂ ಇಲ್ಲ. ಇಲ್ಲಿ ಒಂದು ದಿನ ನಿಂತರೆ ಸಂಚಾರಿ ಪೊಲೀಸ್ನವರು ಸಾಕಷ್ಟು ದಂಡವನ್ನು ಹಾಕ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ವಾಹನ ಸವಾರರು ಮಾಡದೆ ತಪ್ಪು. ನೋ ಎಂಟ್ರಿ ಅಂತ ಬೋರ್ಡ್ ಇದ್ದೂ ಸಹ ಆ ರಸ್ತೆಯಲ್ಲಿ ಅವರು ವಾಹನ ಚಾಲನೆ ಮಾಡೋದು ಕಾನೂನು ಬಾಹಿರ. ಅದಕ್ಕೆ ದಂಡ ಹಾಕಿದರೆ ಅದಕ್ಕೊಂದು ಬೆಲೆ ಇದೆ. ಅದು ಬಿಟ್ಬಿಟ್ಟು ಇವರು ತಿಂಗಳಿಗೆ 1-2 ಸರ್ತಿ ದಂಡ ವಿಧಿಸೋದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಈ ನೋ ಎಂಟ್ರಿ ತಾಗೆ ಯಾವುದೇ ರೀತಿಯಾದವಾದ ಪೊಲೀಸ್ ಇಲ್ಲ. ಇಲ್ಲಿ ಹಾಲಿ ಸಂಚಾರಿ ಪೊಲೀಸ್ ಒಬ್ಬರು ಇರಬೇಕಾಗುತ್ತೆ, ಇಲ್ಲ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ ಏಕಮುಖ ರಸ್ತೆಯಲ್ಲಿ. ಆದರೂ ಇಲ್ಲಿ ವಾಹನಗಳು ನಿರ್ಭಯದಿಂದ ಓಡಾಡ್ತವೆ. ಇನ್ನು ನೋಡಿ, ಈ ದಂಡ ವಸೂಲಿ ಮಾಡೋದು ಸಂಚಾರಿ ಪೊಲೀಸರ ಕರ್ತವ್ಯ. ಇಲ್ಲಿ ಕಾಕಿ ಪೇಂಟಿನ ಮೇಲೆ ಬಿಳಿ ಶರ್ಟ್ ಹಾಕ್ಕೊಂಡ್ರೆ ಮಾತ್ರ ಸಂಚಾರಿ ಪೊಲೀಸ್ ಅಂತ ಗುರುತಿಸಲ್ಪಡ್ತಾರೆ. ಆದರೆ ಇಲ್ಲಿ ಅಂಬೇಡ್ಕರ್ ವೃತ್ತದ ಮುಂದೆ ನಗರ ಠಾಣೆ ಇದೆ. ಇಲ್ಲಿ ಎರಡೂ ಬದಿ ರಸ್ತೆಗಳಲ್ಲಿ ಕೂಡ ಪೊಲೀಸ್ನವರು, ನಗರ ಠಾಣೆ ಪೊಲೀಸ್ನವರು ಇವರು ಮಾಡಬೇಕಾಗಿರೋದು ಕರ್ತವ್ಯನೇ ಬೇರೆ. ಇವರು ಮಾಡ್ತಿರೋದು ಸಂಚಾರಿ ಪೊಲೀಸ್ನವರು ಮಾಡ್ತಿರೋ ಕರ್ತವ್ಯನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಇದೆಯೇ ಪೊಲೀಸ್ ಇಲಾಖೆಯಲ್ಲಿ? ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ನೋಡಿ, ಇಲ್ಲಿ ದಂಡ ವಿಧಿಸಿದ ತಕ್ಷಣವೇ ಅಲ್ಲಿನೇ ರಿಸಿಪ್ಟು ಕೊಡ್ತಕ್ಕಂಥ ಪದ್ಧತಿಯನ್ನು ಈಗ ಜಾರಿಯಲ್ಲಿದೆ. ಮುಂದೆಲ್ಲ ಕೋರ್ಟಿಗೆ ಹೋಗಿ ದಂಡ ಕೊಟ್ಟು ಗಾಡಿನ ಬಿಡಿಸ್ಕೊಂಬರ್ಬೇಕಾಗಿತ್ತು. ಇವರು ಅಲ್ಲೇನೇ ಸ್ಪಾಟಲ್ಲಿನೇ 500 ರೂಪಾಯಿ 1000 ರೂಪಾಯಿ ದಂಡ ಹಾಕೋದಕ್ಕೆ ರಿಸಿಪ್ಟನ್ನು ಕೊಡ್ತಾರೆ. ಅವರು ಯಾವುದೋ ಟೆನ್ಷನ್ನಲ್ಲಿ ಹೋಗ್ತಿರತಕ್ಕಂಥ ವಾಹನ ಸವಾರಿಗೆ ಸಡನ್ನಾಗಿ ಕೈಯೇ ಅಡ್ಡ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಕೋರ್ಟ್ ಆದೇಶ ಇದೆ. ವಾಹನ ಚಲಿಸ್ಬೇಕಾದ್ರೆ ಕೈ ನೀವು ಅಡ್ಡ ಅಂದರೆ ಅವನು ಭಯ ಭೀತಿಯಿಂದ ಅಪಘಾತಕ್ಕೆ ಅನಾಹುತಕ್ಕೆ ಈಡಾಗ್ತಾನೆ ಅಂತ. ಆದರೂ ಆ ಆದೇಶ ಇಲ್ಲಿ ಗಾಳಿಗೆ ತೂರೋಗ್ಬಿಟ್ಟಿದೆ. ನೋಡಿ, ಈಗ ಹೆಲ್ಮೆಟ್ ಇಲ್ಲ ಅಂತ ಹಿಡಿತಾರೆ. ಸರಿ, ಹೆಲ್ಮೆಟ್ ಇಲ್ಲ ಅಂದರೆ ಸರಿ. ಗಾಡಿ ಡಾಕ್ಯುಮೆಂಟ್ ಇಲ್ಲ ಅಂತ ಹಿಡಿತಾರೆ. ಹಾಗೆ ತಪಾಸಣೆಲ್ಲ ಮಾಡಿ ಅದು ಹಲವಾರು
ದಾಖಲಾತಿಗಳನ್ನು ಇವ್ರಿಗೆ ಕೇಳಿ ಫೈನ್ ಹಾಕೋದು ಪದ್ಧತಿ ಇದೆ. ಈ ಫೈನ್ ಹಾಕೋರು ಸಹ ಇವರು ಕರೆಕ್ಟಾಗಿ ಇರಬೇಕಲ್ವ. ಇವ್ರು ಯಾಕೆ ತಲೆ ಮೇಲೆ ಟೋಪಿಗಳು ಹಾಕೋದಿಲ್ಲ. ಒಂದು ವಸ್ತು ಇಲ್ಲ ಅಂದರೆ ಇವರು ಪೊಲೀಸ್ ಅವರೆಲ್ಲ ಇನ್ಸ್ಪೆಕ್ಟರ್ ಅಲ್ಲ ಅಂತ ಐಡೆಂಟಿಫೈ ಆಗ್ತಾರೆ. ನೋಡಿ, ಈ ಚಿತ್ರದಲ್ಲಿ ಕಾಣಬರುತ್ತೆ, ASI ತಲೆ ಮೇಲೂ ಗೌರವಯುತವಾಗಿ ಟೋಪಿ ಇಲ್ಲ ಇಲಾಖೆದು, ಪೊಲೀಸರ ತಲೆ ಮೇಲೂ ಟೋಪಿ ಇಲ್ಲ. ಇವರು ಮಾಡೋದು ಸರಿನೇ, ಇವರು ತಪ್ಪು ಮಾಡೋದು ಮಾತ್ರ ಮುಚ್ಚಾಕ್ಬಹುದು. ವಾರ ತಲೆ ಮೇಲೆ ಹೆಲ್ಮೆಟ್ ಇಲ್ಲ ಅಂತ ಫೈನ್. ಮತ್ತು ಇವರಿಗೆ ಫೈನ್ ಹಾಕೋರು ಯಾರು? ನೋಡಿ, ಎದ್ದು ಕಾಣ್ತಾ ಇದೆ ಇಷ್ಟರ ಮಟ್ಟಿಗೆ ಅವರು ನಿರ್ಭಯತೆಯಿಂದ ತಮ್ಮ ಇಲಾಖೆಯ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದಾರ ಇಲ್ವೋ ಅಂತೇಳಿ. ಯಾಕೆ ಇವ್ರ ತಲೆ ಮೇಲೆ ಟೋಪಿ ಕೂತ್ಕೊಳ್ಳೋದಿಲ್ಲ? ಇವರಿಗೆ ಆ ವಾಹನ ಸವಾರರು ಉತ್ತರ ಕೇಳಿದ್ರೆ ಇವ್ರ ಹತ್ರ ಉತ್ತರ ಇದೆಯೇ? ಈಗ ಅದೇ ಸವಾರ ಹೆಲ್ಮೆಟ್ ಯಾಕಿಲ್ಲ ಅಂದ್ರೆ ಅವನು ಒಂದು ಉತ್ತರ ಕೊಡ್ತಾನೆ, ನನ್ನ ತಲೆ ನೋವು ಬರುತ್ತೆ, ನನ್ನ ತಲೆ ಕೂದಲು ಉದುರುತ್ತೆ ಅಂತ ಅನ್ನೋದು ಏನೋ ಅಂತ ಅವನು ಉತ್ತರ ಕೊಡ್ತಾನೆ. ಇವ್ರೇನು ಉತ್ತರ ಕೊಡ್ತಾರೆ, ನೀವ್ಯಾಕೆ ಕ್ಯಾಪ್ ಹಾಕಿಲ್ಲ ಅಂದರೆ, ಇವರು ಕರ್ತವ್ಯ ನಿರ್ವಹಿಸುವವರು ಪೂರ್ಣ ಪ್ರಮಾಣದಲ್ಲಿ ಯೂನಿಫಾರ್ಮ್ ಅನ್ನು ಧರಿಸಿರಬೇಕು ಅಂತ ಕಾನೂನಿದೆ. ಪೊಲೀಸ್ ಇಲಾಖೆಯಲ್ಲಿ ಸಹ ಇದೆ. ಇವ್ರು ಯಾಕೆ ಕ್ಯಾಪ್ ಹಾಕೊಳ್ಳೋದಿಲ್ಲ? ಮತ್ತು ಇವ್ರಿಗೆ ದಂಡ ಹಾಕೋರು ಯಾರು? ಮಾನ್ಯ ಚಿತ್ರದುರ್ಗದ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿಗೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕಾಗಿದೆ. ಯಾಕಂದ್ರೆ ಕೆಲವರು ಅಲ್ಲಿ ವಾಹನ ಸವಾರರು ಮಾತಾಡ್ತಾ ಇದ್ರು, ಇವರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ ಅಂತೇಳಿ. ಈ ಮಾತು ಸಾರ್ವಜನಿಕರಿಂದ ಬರೆದು ತರ ವರಿಷ್ಠಾಧಿಕಾರಿಗಳು ತಮ್ಮ ಸಿಬ್ಬಂದಿ ಬಗ್ಗೆ ಕರ್ತವ್ಯ ನಿರತರಾಗಿದ್ದಾಗ ಯಾವ ರೀತಿ ಇವರು ಕರ್ತವ್ಯ ನಿರ್ವಹಿಸ್ತಾರೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಮತ್ತೆ CC ಕ್ಯಾಮ್ರಾದಲ್ಲಿನೂ ನೋಡಬೇಕಾಗಿದೆ ಇವರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಿದ್ರು ಅಂತೇಳಿ. ಮಾನ್ಯ ಗೃಹ ಮಂತ್ರಿಗಳು ಸಹ ಇಂತಹ ವರ್ತನೆ ಬಗ್ಗೆ ಕಡಿವಾಣ ಹಾಕಬೇಕಾಗಿದೆ. ಸಾರ್ವಜನಿಕರು ಈಗಾಗಲೇ ಡೀಸೆಲ್ಲು ಪೆಟ್ರೋಲು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಸೆಂಟ್ರಲ್ಲಿ ಇದು ಬೇರೆ ದಂಡ ಉಸಿರಿ. ನೋಡಿ, ಸರ್ಕಾರ ದಯವಿಟ್ಟು ಸಾರ್ವಜನಿಕರ ಪರವಾಗಿ ಸ್ವಲ್ಪನಾದರೂ ಕರುಣೆ ತೋರಿ. ಇವರಿಗೆ ಯಾವಾಗ ತಿಳಿಯುತ್ತೋ ಅವಾಗ ದಂಡ ವಸೂಲಿ ಮಾಡೋದಕ್ಕೆ ಇಳಿಬಾರ್ದು. ಇವರು ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಎಲ್ಲರೂ ಹೆಲ್ಮೆಟ್ ಹಾಕೊಳ್ತಾರೆ, ಇವರು ಕಾನೂನಿಗೆ ಭದ್ರಾಗಿರ್ತಾರೆ. ಈಗ ಅಲ್ಲಿ ನೋಡಿ, ತಾಲೂಕ್ ಆಫೀಸ್ ರೋಡಲ್ಲಿ ಒನ್ವೇ ಏಕಮುಖ ರಸ್ತೆ ಇದ್ರು ಸಹ ಎದರ ಬದರ ವಾಹನಗಳು ಹೇಗೆ ಚಲಿಸ್ತದವೆ, ಅಲ್ಲಿ ಯಾಕೆ ದಂಡ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ? ಮುಖ್ಯವಾಗಿ ವಾಹನ ಸವಾರರು ಕಾನೂನನ್ನ ಮೀರಿ ಎಲ್ಲಿ ವಾಹನ ಚಾಲನೆ ಮಾಡ್ತಾರೆ ಅಲ್ಲಿ ದಂಡ ಹಾಕಿದ್ದಕ್ಕೆ ಅದಕ್ಕೆ ಸಾರ್ವಜನಿಕರ ಬೆಂಬಲ ಸಹ ಸಿಗುತ್ತೆ. ತಮ್ಮ ಸ್ಟೇಷನ್ ಮುಂದೆ ನಿಂತು ಹೋಗಿ ಬರ ಗಾಡಿಗಳಿಗೆ ಕೈಯನ್ನು ಬಿಟ್ಟು ಅವ್ರೇನ ಅನಾಹುತಕ್ಕೆ ಕಾರಣ ಆದರೆ ಅವರ ಜೀವಕ್ಕೆ ಬೆಲೆ ಕೊಡೋರು ಯಾರು? ಒಮ್ಮೆ ಅನೌನ್ಸ್ ಮಾಡಿ, ನೀವು ಕಡ್ಡಾಯವಾಗಿ ಹೆಲ್ಮೆಟ್ಟು ಮತ್ತೆ ಗಾಡಿ ದಾಖಲಾತಿ ಇಲ್ಲದಿದ್ದರೆ ದಂಡ ಬೀಳುತ್ತದೆ ಅಂತೇಳಿ. ಆಗ ಅವರೇ ಡಾಕ್ಯುಮೆಂಟು ಏನೇನು ನಿಮ್ಮ ಆದೇಶ ಇರುತ್ತೆ ಆದೇಶನ ಪಾಲಿಸ್ತಾರೆ. ಏಕಾಏಕಿ ನೀವು ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು
ಹೋಗೋ ಬರೋ ಗಾಡಿಗಳಿಗೆಲ್ಲ ನೋಡಿ, ಹೆಣ್ಣು ಮಕ್ಕಳು ಗಾಡಿ ಸಹಿತ ನಿಮಗೆ ಬಿಡತಕ್ಕಂಥ ಕರುಣೆ ಇಲ್ಲ. ಇಷ್ಟರ ಮಟ್ಟಿಗೆ ದಂಡ ವಸೂಲಿ ಮಾಡ್ತೀರಾ. ಅದರಿಂದ ನೀವು ಮುಂಜಾಗ್ರತವಾಗಿ ವಾಹನ ಸವಾರರಿಗೆ ಒಂದು ಸಂದೇಶನ ರವಾನೆ ಮಾಡಿ. ಯಾಕಂದರೆ ಈಗಾಗಲೇ ಗಾಂಧಿ ಸರ್ಕಲಲ್ಲಿ ಅನೌನ್ಸ್ ಮಾಡಲಿಕ್ಕೆ ಮೈಕ್ ಸಹ ಇದೆ, ಅಲ್ಲಿ ಸಹ ಹೇಳ್ಬೋದು, ದಾಖಲಾತಿ ಇಲ್ಲದ ಗಾಡಿಗಳು ಮುಲಾಜಿಲ್ಲದೆ ದಂಡ ಹಾಕಬೇಕಾಗುತ್ತದೆ ಅಂತೇಳಿ. ಯಾರು ನಿಮ್ಮ ಮಾತನ್ನು ಪಾಲಿಸಿಲ್ಲ ಅವನಿಗೆ ದಂಡ ಬೀಳುತ್ತೆ. ನೀವು ಸಹ ಕರ್ತವ್ಯವನ್ನ ಕಟ್ಟುನಿಟ್ಟಾಗಿ ನಿರ್ವಹಿಸಿ. ಪೂರ್ಣ ಪ್ರಮಾಣದ ಅಧಿಕಾರಿಗಳಾಗಬಹುದು, ಪೇದೆಗಳಾಗಬಹುದು. ನೀವು ಸಹ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಹ ಕರ್ತವ್ಯವನ್ನು ಮಾಡಬೇಡಿ. ಮಾನ್ಯ ವರಿಷ್ಠ ಅಧಿಕಾರಿಗಳು ಈ ಕರ್ತವ್ಯ ಲೋಪದ ಬಗ್ಗೆ ಸೂಕ್ತ ಕ್ರಮ ತಗೊಳ್ತಾರೋ ಅಂತ ನಾವು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕಳಿಸಿ. ನಮಸ್ಕಾರ.